In the last class we discussed about the definition of the current. Yes. After that, what we discussed? SI unit, then steady current and non-steady current. Along with that, 1 ampere definition. Howda? Yes. So how we define the electric current? The rate of flow of charges through a cross section of a conductor in a definite direction, that called as a electric current. Howdri? Yes. So what is the formula we have? I is equal to Q by T. Correct? Yes. I andre electric current, Q andre charges, T andre time period. Correct? Right it is. So now ಅಲ್ಲಿ steady current ಮತ್ತೆ not steady current ಅನ್ನ ಡಿಸ್ಕಷನ್ ಮಾಡಿದ್ವಿ. ಹೌದಾ? Yes. ಸೊ ನನಗೆ ಒಂದು ಹುಡುಗ ಕ್ವಶನ್ ಕೇಳಿದವ ಏನಂತ, ಮ್ಯಾಮ್ ಸ್ಟಡಿ ಕರೆಂಟ್ ಅಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಈಸ್ ಕಾನ್ಸ್ಟೆಂಟ್, ಮತ್ತೆ ನೀವು ಹೇಳಿದ್ದೀರಾ ರೇಟ್ ದಟ್ ಈಸ್ ಫ್ಲೋ ಆಫ್ ದ ಚಾರ್ಜಸ್ ಇನ್ ಅ ಪರ್ಟಿಕ್ಯುಲರ್ ಡಿರೆಕ್ಷನ್. ಹೌದಾ? ಏನಪ್ಪ ಹಾಗಿದ್ರೆ ನಾನು ಹೇಳಿದ್ರಲ್ಲಿ ಡಿಫ್ರೆನ್ಸ್ ಏನಿದೆ? ಸಿ, ಐ ಸೆಡ್ ಯು ವೆನ್ ದೇರ್ ಇಸ್ ಅ ಫ್ಲೋ ಆಫ್ ದ ಚಾರ್ಜಸ್ ಇನ್ ಅ ಡೆಫಿನೆಟ್ ಡಿರೆಕ್ಷನ್, that constitute what? Steady current. Correct? Yes. See, charges ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಅದು ಹೇಗಿರ್ತದ್ರಿ? ಟೈಮ್ ಜೊತೆ ಚೇಂಜ್ ಆಗ್ತಾ ಇರುತ್ತೋ ಅಥವಾ ಹಾಗೆ ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಾ ಇರುತ್ತೋ? ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿನೇ ಫ್ಲೋ ಆಗ್ತಾ ಇರುತ್ತಾ? ಎಸ್, ದ್ಯಾಟ್ ಓನ್ಲಿ ಐ ಟೋಲ್ಡ್ ಯು. ಸಿ, ಫಾರ್ ಎಕ್ಸಾಂಪಲ್, ನೀವು ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಪ್ಪ, ಹೌದಾ? ನೀವು ಒಂದು ಡೆಫಿನೆಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಿ ಅಂತಂದ್ರೆ ಕಾನ್ಸ್ಟೆಂಟ್ ಸ್ಪೀಡ್ ಇಂದ ಹೋಗ್ತಾ ಇರ್ತೀರಾ. ಕರೆಕ್ಟಾ? ಅಂದ್ರೆ ನಿಮ್ದು ಮೋಷನ್ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರ್ತದ್ರಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಜೊತೆ. ಎಸ್, ಅದನ್ನೇ ನಾವೇನಂತ ಹೇಳ್ಬೋದು? ಸ್ಟಡಿ ಅಂತ ಹೇಳ್ಬೋದು. ಸ್ಟಡಿ ಆಗಿ ನೀವು ಮೂವ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದಾ? ರೈಟ್. ಎಸ್, ಯು ಕ್ಯಾನ್ ಟೇಕ್ ದಟ್ ಡೆಫಿನೇಷನ್ ಆಲ್ಸೋ. ಎಸ್, ಸೊ ಅಗೇನ್ ಐ ವಿಲ್ ರೈಟ್ ದ ಸ್ಟಡಿ ಕರೆಂಟ್ ಡೆಫಿನೇಷನ್. ಯು ಕ್ಯಾನ್ ನೋಟ್ ಇಟ್ ಔಟ್ ದಟ್. ಎಸ್, ಸಿ, ಸ್ಟಡಿ ಕರೆಂಟ್ ಏನಪ್ಪ? The rate of flow of charges remains constant is called what? Steady current, or flow of charges in a definite direction, that also called as what? Steady current. ಹೌದಾ? ಅಲ್ಲಿ ನೀವು ಆಲ್ರೆಡಿ ಒಂದು ಡೆಫಿನೇಷನ್ ಅನ್ನ ಬರೆದಿದ್ದೀರಿ. ಈಗ ಅದಕ್ಕೆ ನೀವು ಆರ್ ಅಂತ ತಗೊಂಡು ಇದ್ರ ಡೆಫಿನೇಷನ್ ಅನ್ನ ಬರ್ಕೋಬಹುದು. ಓಕೆ? ಎಸ್. ಮತ್ತೆ ಇನ್ನೊಂದು ಯಾವ್ದು? ನಾಟ್ ಸ್ಟಡಿ ಕರೆಂಟ್. ನಾಟ್ ಸ್ಟಡಿ, ಆರ್ ಇದಕ್ಕೆ ಇನ್ನೊಂದು ಹೆಸರಿದೆ. ಏನದು? ಇನ್ಸ್ಟಂಟೇನಿಯಸ್ ಕರೆಂಟ್. ಏನಂತಾರ? ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಹೇಳ್ತಾರೆ. ಹೌದಾ? ಎಸ್. ನಾವು ಹೇಗೆ ಡಿಫೈನ್ ಮಾಡಿದ್ವಿ? ಇಫ್ ದ flow of charges is not in a particular direction, that constitute the not steady current or instantaneous current ಅಂತ ಹೇಳಿದೆ. ಕರೆಕ್ಟಾ? ಎಸ್. ಸೊ ಅದನ್ನ ಹೀಗೂ ಬರೀಬಹುದು. ಸಿ, ಇದೇನು ಬರೆದಿದ್ದೀವಿ? the rate of flow of charges remains constant, ಅಂದ್ರೆ ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಾ ಇದೆ. ಹೌದಾ? ಟೈಮ್ ಜೊತೆ. ರೈಟ್. ಸಪೋಸ್ ಕಾನ್ಸ್ಟೆಂಟ್ ಆಗಿ ಫ್ಲೋ ಆಗ್ತಾ ಇಲ್ಲಪ್ಪ ಟೈಮ್ ಜೊತೆ ಅಂದ್ರೆ ಎಕ್ಸಾಂಪಲ್ ಯಾವ್ದು? ಲೈಟ್ನಿಂಗ್ ತಗೋತೀನಿ. ಹೌದಾ? ಸಿ, 1 ಸೆಕೆಂಡಿಗೆ ಲೈಟ್ನಿಂಗ್ ಬರುತ್ತೆ, ಸಿಡಿಲು ಬರುತ್ತೆ, ಆಮೇಲೆ ಕಾನ್ಸ್ಟೆಂಟ್ ಆಗಿ ಮತ್ತೆ ಬರುತ್ತಾ? ಅದು ಡೆಫಿನೆಟ್ಲಿ ನೋ. ಒಂದು ಪರ್ಟಿಕ್ಯುಲರ್ ಟೈಮ್ ಅಷ್ಟು ಅದೇನು ಬರ್ತದ್ರಿ? ಲೈಟ್ನಿಂಗ್ ಆಗುತ್ತೆ. ಕರೆಕ್ಟಾ? ಆದ್ರೆ ನಮ್ಮ ಮನೆ ಒಳಗೆ 1 ಅವರ್ ನಾವು ಏನು ಮಾಡ್ತೀವಿ? ಫ್ಯಾನ್ ಅನ್ನ ಆನ್ ಮಾಡಿರ್ತೀವಪ್ಪ. ಹೌದಾ? ಸಿ, 1 ಅವರ್ ಕಂಟಿನ್ಯೂಸ್ ಆಗಿ ಫ್ಯಾನ್ ರನ್ ಆಗ್ತಾ ಇರ್ತದಂದ್ರೆ ಅಲ್ಲೇನಾಗ್ತಿರ್ತದ್ರಿ? ಕರೆಂಟ್ ಏನಿದ್ದು ಕಂಟಿನ್ಯೂಸ್ಲಿ ಫ್ಲೋ ಆಗ್ತಿರ್ತದ? ಏನು ಚೇಂಜ್ ಆಗ್ತಿರ್ತದೋ? ಹೆಚ್ಚು ಕಡಿಮೆ ಆಗ್ತಾ ಇರ್ತದ್ರಿ? ಡೆಫಿನೆಟ್ಲಿ ನೋ. ಫ್ಯಾನ್ ಒಂದೇ ಸತಿ ತಿರ್ತಾ ಇರ್ತದ್ರಿ. ಸಪೋಸ್ 3 ಮೇಲೆ ಇದೆ ಫ್ಯಾನ್ ಇದೆ, ಸೊ ಅದು ಕಂಟಿನ್ಯೂಸ್ಲಿ ತಿರ್ತಾ ಇರುತ್ತೆ, 3 ಮೇಲೆ ತಿರ್ತಾ ಇರುತ್ತೆ. ರೈಟ್ ಇಟ್ ಈಸ್? ಎಸ್. ಅದನ್ನು ನಾವು ಏನಂತ ಹೇಳ್ತೀವಿ? ಮನೆಗೆ ಯೂಸ್ ಮಾಡೋದು ಸ್ಟಡಿ ಕರೆಂಟ್. ಕರೆಕ್ಟಾ? ಅಂದರೆ ಅದು ಟೈಮ್ ಜೊತೆ ಚೇಂಜ್ ಆಗಲ್ಲ. ಬಟ್ ಲೈಟ್ನಿಂಗ್ ತಗೋರಿ, ಅದು ಸಪೋಸ್ 1 or 2 ಸೆಕೆಂಡ್ಸ್ ಬರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಹೌದ್ರಿ? ಅದಕ್ಕೆ ನಾವು
instantaneous current ಅಂತ ಹೇಳ್ತೀವಿ. Right, it is yes. So ಇದಕ್ಕೆ ಹೇಗೆ ಡಿಫೈನ್ ಮಾಡ್ತೀವಿ? See ಅಲ್ಲಿ ಬರೆದಿದ್ದೀರಾ ಆಲ್ರೆಡಿ, ಅದಕ್ಕೆ ನೀವು or ಅಂತ ತಗೊಳ್ಳಿ. ಓಕೆ yes. ಇಲ್ಲಿ the rate of flow of charges changes with time. Is called what? Instantaneous current or not steady current. Yes, again you note down these two definitions. Aita yes. Idagmele ನಾವು 1 ampere definition ಅನ್ನು ಡಿಫೈನ್ ಮಾಡಿದ್ವಿ, that is 1 coulomb in 1 second. ಹೌದಾ? 1 coulomb of charges flow in a 1 second through a cross section of a conductor is called as 1 ampere. Important for your exam purpose. ಹೌದ್ರಿ? SI unit ಯಾವುದು? Ampere. ಹೌದಾ? Yes. Now you take note. ಹೌದಾ? ಈ ಡೆಫಿನಿಷನ್ಸ್ ಆದ್ಮೇಲೆ ನೋಟ್ ಅಂತ ತಗೊಳ್ಳಿ. ಏನಪ್ಪ ಆಗಿದೆ ಫಸ್ಟ್ ಇಲ್ಲಿ? See, ಚಾರ್ಜಸ್ ಅಂದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹೌದಾ? ಇಲ್ಲಿ ನಾನು ಏನು ಮಾಡ್ತೀನಿ? ಎರಡು ಟೈಪ್ಸ್ ಚಾರ್ಜಸ್ ಅಂತ ತಗೊಳ್ಳಿ. ಹೌದಾ? ಸಪೋಸ್ ನಾವು Q1 it is a positive charge. ಹೌದಾ? Q1 is a positive charge. ನಾ ಎರಡು ಚಾರ್ಜಸ್ ಅನ್ನ ತಗೋತೀನಿ. ಅದಕ್ಕೆ ಒಂದು ಹೆಸರು ಬಿಡ್ರಿ Q1, ಇನ್ನೊಂದೇನು Q2. it is a negative charge. ಹೌದಾ? ಒಂದು ನಮಗೆ ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಹೌದಾ? they both are moving in a forward direction. ಫಾರ್ವರ್ಡ್ ಅಂದ್ರೆ ಏನು? ಮುಂದೆ ಹೋಗ್ತಾ ಇರುತ್ತೆ. ಹೌದಾ? yes. both in moving forward direction with respect to ಎದರ ಜೊತೆ? ಟೈಮ್ t. ಹೌದಾ? yes. ಸೊ ನಾವೀಗ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಬರೀಬಹುದ್ರಿ. then electric current is, ನೋಡ್ರಿ ಈಗ ಕರೆಂಟ್ ಹೇಗಾಗುತ್ತೆ? ನಮ್ದು ಡೆಫಿನಿಷನ್ ಈಗ ಕರೆಂಟ್ ಇದ್ದು I is equal to Q by T. ಕರೆಕ್ಟಾ? yes. ಈಗ Q ಎರಡು ಇದೆ ಅಲ್ಲ, ಸೊ ಇದು ಅದನ್ನು ಇದೇ ತರ ಬರೀಬೇಕ್ರಿ. just see I will write I is equal to, ಈಗ ಒಂದೇದು ಚಾರ್ಜ್ ಆಗೋದ್ರಿ ಪ್ಲಸ್ ಇದೆ, ಸೊ I will write plus Q1 by T. ನೋಡಿ ಕರೆಕ್ಟ್ ಇದೆ, ಇಲ್ಲಿ ಅದೇ ಫಾರ್ಮುಲಾ ತರ ಇದೆ. right, it is. so addition plus then ಸೆಕೆಂಡ್ ಚಾರ್ಜ್ ಅದು ಸೆಕೆಂಡ್ ಏನ್ ಚಾರ್ಜ್ ಇದೆಲ್ಲ ಅದರ ಸಿಂಬಲ್ ಅಂದ್ರೆ ಸೈನ್ ಯಾವ್ದಿದೆ? ದಟ್ ಇಸ್ minus Q2 by T. ಕರೆಕ್ಟಾ? yes it is. yes. ಸೊ ಇದೆಲ್ಲ ನೀವು ಸಿಂಪ್ಲಿಫೈ ಮಾಡ್ಬೋದು ನೋಡ್ರಿ. I is equal to Q1 by T minus Q2 by, ನೋಡ್ರಿ ಕರೆಕ್ಟ್ ಇದೆ ಈಗ? yes it is. just I simplified it. plus into minus minus. yes. see, these formulas they are very helpful to you in your CT exams. ಹೌದಾ? CT exams ನಲ್ಲಿ ಈಸಿ ಕ್ವೆಶ್ಚನ್ಸ್ ಇರುತ್ತೆ, ಈ ಫಾರ್ಮುಲಾ ಮೇಲೆ ಸಾಲ್ವ್ ಮಾಡೋದು. ಅದಕ್ಕೆ ನಾನು ಇದನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹೌದಾ? yes. see, ಇಲ್ಲಿ ಎರಡು ಚಾರ್ಜಸ್ ಇದೆ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಎರಡು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ದೀರಿ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ. ಫಾರ್ವರ್ಡ್ ಅಂದ್ರೆ ಏನು? ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಈ ಮುಂದಿನ ಡೈರೆಕ್ಷನ್ ಅಲ್ಲಿ. ರೈಟ್, ಇಟ್ ಈಸ್. yes. ಹೇಗೆ ಮೂವ್ ಆಗ್ತಾ ಇದ್ದೀರಿ? ವಿತ್ ರೆಸ್ಪೆಕ್ಟ್ ಟು ಟೈಮ್. ಕರೆಕ್ಟಾ? ಸೊ ನಮ್ಮ ಕರೆಂಟ್ ಹೇಗೆ ಬಂದ್ರಿ? I is equal to Q1 by T minus Q2 by T. ಹೌದಾ? then take the second one. now Q1 is a positive charge. similarly then Q2 is the negative charge. but in the Q1 in forward direction, ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. then Q2 it is moving in ಇಲ್ಲಿ moving ಅಂತ ತಗೊಳ್ಳಿ, moving in forward direction. Q2 that is negative charge moving in a backward direction.
ಇನ್ನೊಂದು ಚಾರ್ಜ್ ಈ ಸೈಡ್ ಬರ್ತಾ ಇದೆ. ಸೊ ಎರಡಕ್ಕೂ ಡೈರೆಕ್ಷನ್ ಏನಾಯ್ತು, ಸೇಮ್ ಆಯ್ತು ಡಿಫ್ರೆಂಟ್ ಆಯ್ತು? ಆಫ್ ಕೋರ್ಸ್ ಡಿಫ್ರೆಂಟ್ ಆಯ್ತು, ಕರೆಕ್ಟಾ? ಎಸ್. ಈಗ moving in a backward direction with respect to time t. ಹೌದಾ? ಈಗ ಎಲೆಕ್ಟ್ರಿಕ್ ಕರೆಂಟ್ ಬರೀರಿ. then I is, so I ಹೇಗೆ ಬರ್ತದೆ ನೋಡ್ರಿ, I is equal to q1 plus q1 by t, ಕರೆಕ್ಟಾ? ಎಸ್. ಈಗ ಒಂದು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಇನ್ನೊಂದು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಿಡಲ್ ಸೈನ್ ಏನಾಗ್ತದೆ, ಏನು ಬರ್ತದೆ? ಮಿಡಲ್ ಸೈನ್ ಮೈನಸ್ ಬರ್ತದೆ. ಯಾಕಂತಂದ್ರೆ ಒಂದು ಹೀಗೆ ಹೋಗ್ತಾ ಇದೆ, ಇನ್ನೊಂದು ಹೀಗೆ ಬರ್ತಾ ಇದೆ, ರೈಟ್? ಇಟ್ ಇಸ್ ಸೊ ಡೈರೆಕ್ಷನ್ ಚೇಂಜ್ ಇರೋದ್ರಿಂದ ಮಿಡಲ್ ಸೈನ್ ಏನು ತಗೊಂಡಿದೆ, ಮೈನಸ್. ದೆನ್ ಇದರದ್ದು ಚಾರ್ಜ್ ಏನಿದೆ, ನೆಗೆಟಿವ್ ಇದೆ, ರೈಟ್? ಇಟ್ ಇಸ್ ಡೌನ್, ಮೈನಸ್ ಇಂಟು ಮೈನಸ್, ವಾಟ್ ವಿಲ್ ಹ್ಯಾಪನ್? ಪ್ಲಸ್ q1 by t minus q2 by. so this is the second one. see, ಎರಡು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ಮಿಡಲ್ ಪ್ಲಸ್ ಚಾರ್ಜ್, ಯಾಕಂದ್ರೆ ಎರಡು ಹೀಗೆ ಹೋಗ್ತಾ ಇದೆ. ಎಸ್, ಇಲ್ಲಿ ಒಂದು ಹೀಗಿದೆ, ಒಂದು ಹೀಗಿದೆ, ಅಪೋಸಿಟ್ ಇದೆ. ಸೊ ಅದಕ್ಕೆ ನಾವು ಯಾವ ಚಾರ್ಜ್ ತಗೋತೀವಿ, ಮೈನಸ್ ಚಾರ್ಜ್ ಅಂತ ತಗೋತೀವಿ. ನಾವು ಮೈನಸ್ ಇಂಟು ಮೈನಸ್ ಪ್ಲಸ್, ಕರೆಕ್ಟಾ? ಎಸ್. ನಾ ಥರ್ಡ್ ಒನ್, ಸಿ, electric current can also be written as, ಹೇಗೆ ಬರೀತಾರಪ್ಪ ಮತ್ತೆ ಕರೆಂಟ್? ಸಿ, ನಾ q is equal to one formula ನೆನಪಿರಬೇಕು ನಿಮಗೆ, 10th ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡಿದ್ದೀರಿ ಆಲ್ರೆಡಿ. ಯು ನೋ ಅಬೌಟ್ ದ ಫಾರ್ಮುಲಾ ಆಫ್ ಚಾರ್ಜ್. ಚಾರ್ಜ್ ಅಂದ್ರೆ ಏನ್ರಿ, ನಾವು ಹೇಗೆ ಡಿಫೈನ್ ಮಾಡ್ತೀವಿ, n into e. ಹೌದಾ? ಹೀಗೆ ಬರೀತೀರಿ ನೋಡ್ರಿ. ಮೇ ಬಿ ಯು ರಿಮೆಂಬರ್ ದಟ್ ಫಾರ್ಮುಲಾ, q is equal to n into e. n ಅಂದ್ರೆ ಏನ್ರಿ, where n is equal to number of electrons. ಹೌದಾ? n ಅಂದ್ರೆ ಏನ್ರಿ, ನಂಬರ್ ಆಫ್ ಚಾರ್ಜಸ್ ಯು ಕ್ಯಾನ್, not the electrons, ಚಾರ್ಜಸ್ ಯು ಕ್ಯಾನ್, number of charges. electron ಅಂದ್ರೆ ಏನ್ರಿ, e ಅಂತಂದ್ರ charge of, see, you already know that what is the charge of the electron. That is the basic thing that you studied in your 10th standard. ಹೌದಾ? ಅಲ್ಲಿನೇ ಈ ಫಾರ್ಮುಲಾನ ಕೊಟ್ಟಿದ್ದು, q is equal to n into e. n ಅಂದ್ರೆ ಏನ್ರಿ, ನಂಬರ್ ಆಫ್ ದ ಚಾರ್ಜಸ್, and e ಅಂದ್ರೆ ಏನು, that is charge of the electron ಅಥವಾ charge of the proton. ಏನ್ರಿ ಡಿಫರೆನ್ಸ್? now I will write this value here. electron value 1.6 into 10 to the power minus 19 coulomb. ಹೌದಾ? coulomb ಬರ್ತೇನ್ರಿ SI unit of the charge, right? yes, 1.6 into 10 to the power minus 19 coulomb. ಇದು ಯಾವ್ದು ಚಾರ್ಜ್? electron. ಹೌದಾ? we discussed about the 3 nodes of that electric charge. yes, it is. these are helpful for your solving the problems. correctly problem solve ಮಾಡಕ್ಕೆ ಈ formulas ಏನಾಗುತ್ತೆ, help ಆಗುತ್ತೆ. that's why I have discussed here. yes, now we will take the next concept of the this electricity chapter. yes, so students, after discussing the electric current concept, now we will take the next one, that is electric current in conductors. ಹೌದಾ? yes. ಏನಪ್ಪ ಹಾಗಿದ್ರೆ ಈ ಕಾನ್ಸೆಪ್ಟ್? see, you already know the definition of the
13 ಅದ ಹೌದಾ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದನ್ನ ಕಲ್ತಿರ್ತೀರಿ ಐ ಥಿಂಕ್ 10th ನಲ್ಲಿಯೂ ಇತ್ತು ಅನ್ಸುತ್ತೆ ಹೌದಾ ಹೇಗೆ ಬರೆದಿರ್ತೀರಿ 13 ಅನ್ನ 1s2 2s2 2p6 ಎಷ್ಟಾಯ್ತು ನೋಡಿ 2 4 then 10 ಉಳಿದೆಷ್ಟು 3 ಉಳಿದಪ್ಪ ಇದು ಹೌದಾ ಸೊ ಅದನ್ನ ಹೇಗೆ ಬರೀತೀರಿ 1s2 2s2 2p6 3s2 3p1 ಇವೇನಾಯ್ತು ಕಂಪ್ಲೀಟ್ ಆಯ್ತಾ ಅಷ್ಟಲ್ಲ ಕಂಪ್ಲೀಟ್ ಆಗಿಲ್ಲ ನಿಮಗೆ ಗೊತ್ತಿರಬೇಕು ಐ ಥಿಂಕ್ 2n² ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಕರೆಕ್ಟಾ ಹೀಗೆ ನ್ಯೂಕ್ಲಿಯಸ್ ಇರುತ್ತೆ ಅಲ್ಲಿ ಡಿಫ್ರೆಂಟ್ ಶೆಲ್ಸ್ ಇರ್ತಾವೆ ಕರೆಕ್ಟಾ ರೈಟ್ ಇಸ್ ಇದಕ್ಕೆ ಒಂದನೇ ಶೆಲ್ ಅಂತ ಹೇಳ್ತೀವಿ ಇದಕ್ಕೆ ಎರಡನೇ ಶೆಲ್ ದೆನ್ ದಿಸ್ ಇಸ್ ದ ಥರ್ಡ್ ಶೆಲ್ ಕರೆಕ್ಟಾ KLMN ಶೆಲ್ ಅಂತ ಹೇಳ್ತೀವಿ ಹೌದಾ ಒಂದನೇ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾವೆ n ಅನ್ನ ನೀವು 1 ಹಾಕಿದ್ರೆ ಏನಾಗ್ತೀರಿ 2 × 1² ಎಷ್ಟಾಯಿತು 2 ಆಯಿತು ಕರೆಕ್ಟಾ ಸೊ ಈ ಒಂದನೇ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಕೂಡ್ತಾವ 2 ಎಲೆಕ್ಟ್ರಾನ್ಸ್ ಕೂಡ್ತಾವೆ ಹೌದಾ ಎಸ್ ಸೊ ಈ ನಮ್ಗೆ 2 ಎಲೆಕ್ಟ್ರಾನ್ಸ್ ಏನು ಬಂದ್ಬಿಟ್ರಿ ಒಂದನೇ ಶೆಲ್ನಲ್ಲಿ ಬಂತು ಕರೆಕ್ಟಾ ನೆಕ್ಸ್ಟ್ ಈಗ ಎರಡನೇ ಶೆಲ್ ನೋಡ್ಬೇಕ್ರಿ ಎರಡನೇ ಶೆಲ್ ಅಂದ್ರೆ n = ಎಷ್ಟು ಹಾಕಬೇಕು 2 ಸೊ 2 × 2² ಎಷ್ಟಾಯಿತು 2 × 4 ದಟ್ ಇಸ್ 8 ಕರೆಕ್ಟಾ ಎಸ್ ಸೊ ಇದು ಎರಡನೇ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಕೂಡ್ತಾವ 8 1 2 3 4 5 6 7 8 ಹೌದಾ ಸೊ ಇಲ್ಲಿ 2 ಬಂದ್ರಿ ಇಲ್ಲಿ 8 ಬಂದ್ರಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಅದು 10 ಎಲೆಕ್ಟ್ರಾನ್ಸ್ ಆಯ್ತು ಬಟ್ ಇನ್ನ ಎಷ್ಟು ಉಳಿದಿದಾವ 3 ಎಲೆಕ್ಟ್ರಾನ್ಸ್ ಉಳಿದಿದಾವ ಕರೆಕ್ಟಾ ರೈಟ್ ಸೊ ಈಗ n = 3 ಹಾಕೋಣ ಹೌದಾ 2 × 3² ದಟ್ ಇಸ್ 2 × 9 18 ಎಲೆಕ್ಟ್ರಾನ್ಸ್ ಹೌದಾ ಈ ಮೂರನೇ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಕೂಡಬೇಕು 18 ಎಲೆಕ್ಟ್ರಾನ್ಸ್ ಕೂಡಬೇಕು ಪೂರಾ ಕಂಪ್ಲೀಟ್ ಆಗಬೇಕಂದ್ರೆ ಆದರೆ ನಮ್ಮ ಹತ್ರ ಎಷ್ಟಿದೆ ಓನ್ಲಿ 3 ಎಲೆಕ್ಟ್ರಾನ್ಸ್ ಅವ ಹೌದಾ ಆಲ್ರೆಡಿ 10 ಅಂತೂ ಫಿಕ್ಸ್ ಆಗಿವೆ ಲಾಸ್ಟ್ ಎಷ್ಟು ಉಳಿದಿದ್ದಾರೆ 3 ಜನ ಅಷ್ಟೇ ಉಳಿದಿದ್ದಾರೆ ಈಗ ಜಸ್ಟ್ ಟೆಲ್ ಮಿ ಒನ್ ಥಿಂಗ್ 18 ಎಲೆಕ್ಟ್ರಾನ್ಸ್ ಅನ್ನ ಹಾಕು ಚಲೋನೋ ಇನ್ನು 3 ಎಲೆಕ್ಟ್ರಾನ್ಸ್ ಅನ್ನ ಹೊರಗಡೆ ತೆಗೆಯೋ ಚಲೋನು ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ಇದೆ ಹೌದಾ ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಕೂಡ್ತಾರೆ ಪುತ್ರ 18 ಜನ ಕೂಡಬೇಕು ಹೌದಾ ಎಸ್ ಟೀಚರ್ಸ್ ಇದ್ದಿದ್ದು 18 ಜನ ಏನು ಮಾಡಬೇಕು ಟೀಚ್ ಮಾಡಬೇಕು ಹೌದಾ ಎಸ್ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ ತಗೋಬೇಕಂತ ಹೌದಾ ಬಟ್ ಆ ಕ್ಲಾಸ್ನಲ್ಲಿ ಎಷ್ಟು ಜನ ಇದ್ದಾರೆ ಓನ್ಲಿ 3 ಮೆಂಬರ್ಸ್ ಇದ್ದಾರೆ ಹೌದಾ ಸೊ ಟೀಚರ್ ಏನು ಮಾಡ್ತಾರೆ ಆ 3 ಮೆಂಬರ್ಸನ್ನ ಇನ್ನೊಂದು ಕ್ಲಾಸಿಗೆ ಕರ್ಕೊಂಡು ಹೋಗಿ ಕಂಬೈನ್ ಮಾಡಿ ಟೀಚ್ ಮಾಡ್ತಾರೆ ಕರೆಕ್ಟಾ ಸೊ 3 ಜನಕ್ಕೆ ಸಪ್ರೇಟಾಗಿ ಕ್ಲಾಸ್ ಹೇಳೋದು ಚಲೋನು ಅಥವಾ ದ್ಯಾಟ್ 3 ಮೆಂಬರ್ಸನ್ನು ತಗೊಂಡು ಇನ್ನೊಂದು ಕ್ಲಾಸಿಗೆ ಹೋಗಿ ಕಂಬೈನ್ ಮಾಡಿ ಹೇಳೋದು ಚಲೋನು ಎಸ್ ಇದೇನಾಗುತ್ತೆ ಎನರ್ಜಿಯನ್ನು ರೆಡ್ಯೂಸ್ ಮಾಡ್ತಿದ್ದೀವಿ ಆ 3 ಮೆಂಬರ್ಸನ್ನು ಹೊರಗಡೆ ತಗೊಂಡು ಹೋಗೋದು ರೈಟ್ ಇಟ್ ಈಸ್ ಸೊ ಅದಕ್ಕೆ ಅವರು ಇಲ್ಲಿ ಏನು ಮಾಡ್ತಾರೆ ಇನ್ಸ್ಟೆಡ್ ಆಫ್ ಆ್ಯಡಿಂಗ್ ದ 15 ಮೆಂಬರ್ಸ್ ಎಕ್ಸ್ಟ್ರಾ 18 ಆಗಬೇಕಂದ್ರೆ ಸಿ ಟೋಟಲ್ 18 ಆಗಬೇಕಂದ್ರೆ ಎಷ್ಟು ಬೇಕ್ರಿ ನಮ್ಮ ಹತ್ರ ಆಲ್ರೆಡಿ 3 ಇದ್ದಾರೆ ಈಗ ಹೌದಾ ಸೊ ಇನ್ನು ಎಷ್ಟು ಜನನ ಆ್ಯಡ್ ಮಾಡಬೇಕು ನಾವು 15 ಜನನ ಆ್ಯಡ್ ಮಾಡಬೇಕೀಗ ಹೌದಾ ಸೊ 15 ಜನನ ಆ್ಯಡ್ ಮಾಡೋದು ಈಸಿನೋ ಅಥವಾ 3 ಜನನ ಹೊರಗಡೆ ತಗೊಂಡು ಹೋಗೋದು ಈಸಿನೋ ಅಫ್ಕೋರ್ಸ್ ಈ 3 ಜನನ ಹೊರಗಡೆ ತಗೊಂಡು ಹೋಗೋದು ಈಸಿ ಹೌದಾ ಎಸ್ ಸೊ ಇಲ್ಲಿ ಏನಾಗುತ್ತೆ ರೀ ಈ 3 ಜನ ಏನು ಹೊರಗಡೆ ಉಳಿದ್ರಲ್ಲ ಸೊ ಅವರಿಗೆ ಯಾವ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರ ಈ 3 ಎಲೆಕ್ಟ್ರಾನ್ಸಿಗ ಯಾವ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಯಾವ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ ರೈಟ್ ಇಟ್ ಈಸ್ ಎಸ್ ಸೊ ನಾವು ಹೇಳ್ತೀವಲ್ಲ ಅಲ್ಯೂಮಿನಿಯಂ ಮತ್ತೆ ಕಾಪರ್ ಅನ್ನೋದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಸೊ ವೈ ದೇ ಕಾಲ್ಡ್ ಆಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಆರ್ ಹ್ಯಾವಿಂಗ್ ದ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಹೌದಾ ಎಸ್ ಈ ವ್ಯಾಲೆನ್ಸಿ ಲಾಸ್ಟ್ ಏನು ಆರ್ಬಿಟ್ ಉಳಿತಲ್ಲ ಆ ಆರ್ಬಿಟಿಗೆ ಏನಂತ ಹೇಳ್ತೀವಿ ವ್ಯಾಲೆನ್ಸಿ ಆರ್ಬಿಟ್ ಅಂತ ಹೇಳ್ತೀವಿ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತಾವಲ್ಲ ಅವ್ರಿಗೆ ಏನಂತ ಹೇಳ್ತೀವಿ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಕರೆಕ್ಟಾ ಎಸ್ ಸಾಲಿಡ್ ಕಂಡಕ್ಟರ್ಸ್ ಅಂದ್ರೆ ಯಾರು ಅಂತಾರ ಒಂದು ಅಲ್ಯೂಮಿನಿಯಂ ಮತ್ತೆ ಇನ್ನೊಂದು ಕಾಪರ್ ಅಲ್ಲಿ ಯಾರು ಚಾರ್ಜ್ ಪಾರ್ಟಿಕಲ್ಸ್ ಇರ್ತಾರೆ ಈ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಏನು ಮಾಡ್ತಾವ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ
ಹೇಗಪ್ಪ ಜಸ್ಟ್ ದಿಸ್ ಇಸ್ ದ ಒನ್ ಕಂಡಕ್ಟರ್ ಹೌದ್ರಿ ಒಂದು ಕಾಪರ್ ವೈರ್ ಅಥವಾ ಅಲ್ಯೂಮಿನಿಯಂ ವೈರ್ ಅದ ಅಂತ ತಿಳ್ಕೊಳ್ಳೋಣ ಹೌದಾ ಸಿ ಅಲ್ಯೂಮಿನಿಯಂ ವೈರ್ ನಲ್ಲಿ ಒಂದೇ ಆಟಮ್ ಅಂತ ಇರಂಗಿಲ್ರಿ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಟುಗೆದರ್ ಆಟಮ್ಸ್ ಪ್ರೆಸೆಂಟ್ ಇರ್ತಾವ ರೈಟ್ ಇಟ್ ಇಸ್ ಎಸ್ ಸೊ ಈ ಅಲ್ಯೂಮಿನಿಯಮ್ಸ್ ನಲ್ಲಿ ಮಿಲಿಯನ್ಸ್ ಬಿಲಿಯನ್ಸ್ ಟುಗೆದರ್ ಆಟಮ್ಸ್ ಪ್ರೆಸೆಂಟ್ ಇರ್ತಾವೆ ಹೌದಾ ಈಗ ಒನ್ ಆಟಮ್ ದಿಂದ 3 ಎಲೆಕ್ಟ್ರಾನ್ಸ್ ಬರ್ತಾ ಇದೆ ಕರೆಕ್ಟಾ ಅಲ್ಲಿ 3 ಎಲೆಕ್ಟ್ರಾನ್ಸ್ ಬಂದು ಅಲ್ಲಿ ಎಕ್ಸ್ಟ್ರಾ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಸೊ ಈಗ ಮತ್ತೊಂದು ಆಟಮ್ ದಿಂದ ಮತ್ತೆ 3 ಎಲೆಕ್ಟ್ರಾನ್ಸ್ ಮತ್ತೆ 3 ಹಾಗೆ ಎಷ್ಟು ಕನ್ಸ್ಟಿಟ್ಯೂಟ್ ಮಾಡ್ತವೆ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಟುಗೆದರ್ ಎಲೆಕ್ಟ್ರಾನ್ಸ್ ಬಂದು ಈಗ ಕರೆಕ್ಟಾ ಸೊ ನಮ್ಗೆ ಈಗ ಇಷ್ಟೊಂದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಸಿಗ್ತಾ ಇದೆ ಅಂತಂದ್ರೆ ಕರೆಂಟ್ ಅಲ್ಲಿ ಏನಾಗ್ತದೆ ಈಸಿಲಿ ಪ್ರೊಡ್ಯೂಸ್ ಆಗ್ತದ ಹೌದಿಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ ಈ ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್ ಅನ್ನ ಏನಂತ ಹೇಳ್ತೀವಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಕರೆಕ್ಟಾ ಎಸ್ ಸೊ ಕಂಡಕ್ಟರ್ಸ್ ನಲ್ಲಿ ಫಸ್ಟ್ ಯಾವ ಟೈಪ್ ಸಾಲಿಡ್ ಕಂಡಕ್ಟರ್ಸ್ ಅದರಲ್ಲಿ ಯಾರು ಚಾರ್ಜ್ ಪಾರ್ಟಿಕಲ್ಸ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಸಿ ನಿಮ್ಗೆ ತಿಳಿಲಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಲೋ ಆಗಿ ಕೇಳಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಎಸ್ ಬೇಸಿಕ್ ಕಾನ್ಸೆಪ್ಟ್ ಇಟ್ ಇಸ್ ಇದನ್ನ ನೀವು ಕೆಮಿಸ್ಟ್ರಿಯಲ್ಲಿ ಕಲಿತೀರಾ ಎಸ್ ಇಟ್ ಇಸ್ ಎಸ್ ನಾ ಸೆಕೆಂಡ್ ಒನ್ ಯಾರು ನೆಕ್ಸ್ಟ್ ಲಿಕ್ವಿಡ್ ಕಂಡಕ್ಟರ್ಸ್ ಲಿಕ್ವಿಡ್ ಕಂಡಕ್ಟರ್ಸ್ ಎಕ್ಸಾಂಪಲ್ ಯಾರಿ ಎಲೆಕ್ಟ್ರೋಲೈಸಿಸ್ process see the ನೀವು ಕಲಿತಿರಬೇಕು ಆಯ್ತು ಎಲೆಕ್ಟ್ರೋಲೈಸಿಸ್ process ಏನಾಗುತ್ತೆ ಎಲೆಕ್ಟ್ರೋಲೈಸಿಸ್ process ನಲ್ಲಿ ಸಿ ನೀವು ಒಂದು ಜಾರ್ ಅನ್ನ ಅಥವಾ ಒಂದು ಬೀಕರ್ ಅನ್ನ ತಗೊಂಡಿರ್ತೀರಪ್ಪ ರೈಟ್ ಇಟ್ ಇಸ್ ಒಂದು ಸೊಲ್ಯೂಷನ್ ಅನ್ನ ತಗೊಂಡಿರ್ತೀರ ಈ ಥರ ಇರುತ್ತೆ ಒಂದು ಬೀಕರ್ ಇಲ್ಲಿ ಒಂದು ಈ ಥರ ಇದೆ ಏನು ಒಂದು ಆನೋಡ್ ಇರುತ್ತೆ ಇನ್ನೊಂದು ಕ್ಯಾಥೋಡ್ ಇರುತ್ತೆ ಹೌದಾ ಇದನ್ನ ಈ ಥರ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ ಕರೆಕ್ಟ್ರಿ ಏನಿರ್ತದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇರ್ತದೆ ಹೌದಾ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇದನ್ನ ನೀವು ಆನೋಡ್ ಅಂತ ತಗೋರಿ ದೆನ್ ಇದನ್ನ ನೀವು ಕ್ಯಾಥೋಡ್ ಅಂತ ಕನ್ಸಿಡರ್ ಮಾಡಿ ಕರೆಕ್ಟಾ ಎಸ್ ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ NaCl ಅಂತ ಕನ್ಸಿಡರ್ ಮಾಡಿ ಕರೆಕ್ಟಾ ಎಸ್ ಸೊ ನೀವು ಯಾವಾಗ ಇಲ್ಲಿ ಬ್ಯಾಟ್ರಿ ಕನೆಕ್ಷನ್ ಕೊಟ್ರಿ ಅಂತಂದ್ರೆ ಏನಾಗ್ತದ್ರಿ ಈ ಸೊಲ್ಯೂಷನ್ ಮುಖಾಂತರ ಏನಾಗ್ತದ ಕರೆಂಟ್ ಪ್ರೊಡ್ಯೂಸ್ ಆಗಿ ಸ್ಟಾರ್ಟ್ ಆಗ್ತದೆ ಹೌದಾ ಕರೆಂಟ್ ಇದರಿಂದ ಏನಾಗ್ತದ್ರಿ ಈ ಸೊಲ್ಯೂಷನ್ ಮುಖಾಂತರ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೌದಾ ಆಗ ಕರೆಂಟ್ ಫ್ಲೋ ಆಗ್ಲಿಕ್ಕಂತಂದ್ರೆ ಇದೇನು ಸೊಲ್ಯೂಷನ್ ಇರ್ತದಲ್ಲ ಇದು ಬ್ರೇಕ್ ಆಗ್ತದೆ ಏನಾಗ್ತದ್ರಿ ಬ್ರೇಕ್ ಆಗ್ತದೆ ಹೌದಾ ಬ್ರೇಕ್ ಆಗಿ ಎರಡು ಅಯೋನ್ಸ್ ಆಗಿ ಹೊರಬರ್ತದೆ ಒಂದು Na+ ಇನ್ನೊಂದು Cl- ಕರೆಕ್ಟಾ ಎಸ್ ಸೊ Na+ ಮತ್ತು Cl- ಅಂತ ಎರಡು ಅಯೋನ್ಸ್ ಆಗಿ ಈ ಸೊಲ್ಯೂಷನ್ ಏನಾಗ್ತದ ಬ್ರೇಕ್ ಆಗ್ತದೆ ಕರೆಕ್ಟಾ ಇದು ಪಾಸಿಟಿವ್ ಅಯೋನ್ ಇದು ನೆಗೆಟಿವ್ ಅಯೋನ್ ಕರೆಕ್ಟಾ ಎಸ್ ಸೊ ನಮ್ಮ ಲಿಕ್ವಿಡ್ ಕಂಡಕ್ಟರ್ನಲ್ಲಿ ಯಾರಿಗೆ ಚಾರ್ಜ್ ಪಾರ್ಟಿಕಲ್ಸ್ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಅಯೋನ್ಸ್ ಹೌದಾ ಡಿಟೇಲ್ ಆಗಿ ಏನು ಬೇಡ ಜಸ್ಟ್ ಇಷ್ಟು ಕಾನ್ಸೆಪ್ಟ್ ನಿಮಗೆ ಹೇಳಿದ್ರೆ ಸಾಕು ಈ ಪ್ರೋಸೆಸ್ ನಾವೇನಂತ ಹೇಳ್ತೀವಿ ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ ಎಸ್ ಸೊ ಇಲ್ಲಿ ಚಾರ್ಜರ್ ಪಾರ್ಟಿಕಲ್ಸ್ ಯಾರಿ ದಟ್ ಇಸ್ ಪಾಸಿಟಿವ್ ಅಯೋನ್ಸ್ ಆ್ಯಂಡ್ ನೆಗೆಟಿವ್ ಅಯೋನ್ಸ್ ಸಿ ನಾ ಹೀಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಬಂದಿದ್ದೀನಿ ಅಂತ ನೀವು ಹೀಗೆ ಬರಿಬೇಡಿ ಎಕ್ಸಾಮ್ನಲ್ಲಿ ರೈಟ್ ಆಸ್ ಕ್ಲಿಯರ್ ಹೌದಾ ಪಾಸಿಟಿವ್ ಅಯೋನ್ಸ್ ಆ್ಯಂಡ್ ನೆಗೆಟಿವ್ ಅಯೋನ್ಸ್ ಕರೆಕ್ಟಾ ರೈಟ್ ದೆನ್ ಥರ್ಡ್ ಒನ್ ಯಾರಿ ಗ್ಯಾಸ್ ಕಂಡಕ್ಟರ್ಸ್ ಇಲ್ಲಿ ಯಾರಪ್ಪ ಎಕ್ಸಾಂಪಲ್ ದಟ್ ಇಸ್ ಡಿಸ್ಚಾರ್ಜ್ ಟ್ಯೂಬ್ಸ್ ಸಿ ನಾ ಪಿಕ್ಚರ್ ಅನ್ನ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಹೌದಾ ಯು ಕ್ಯಾನ್ ಸಿ ದ ಡಿಸ್ಚಾರ್ಜ್ ಟ್ಯೂಬ್ ಇನ್ ದ ವಿಡಿಯೋ ರೈಟ್ ಸೊ ಡಿಸ್ಚಾರ್ಜ್ ಟ್ಯೂಬ್ನಲ್ಲಿ ಏನಾಗುತ್ತೆ ಈ ಥರ ಒಂದು ಟ್ಯೂಬ್ ಇರುತ್ತೆ ಗ್ಲಾಸ್ ಟ್ಯೂಬ್ ಇರುತ್ತೆ ಹೌದಾ ಅದರೊಳಗೆ ಏನಿರ್ತಾವ ಎಲೆಕ್ಟ್ರೋಡ್ಸ್ ಇರ್ತಾವೆ ಎಲೆಕ್ಟ್ರೋಡ್ಸ್ ಅಂದರೆ ಏನ್ರಿ ಈ ಥರ ರಾಡ್ಸ್ ಆ್ಯಂಡ್ ಕ್ಯಾಥೋಡ್ ಇರ್ತಾವಲ್ಲ ಆ ಥರ ಎಲೆಕ್ಟ್ರೋಡ್ಸನ್ನು ಹಾಕಿರ್ತಾರೆ ಒಂದೆರಡು ರಾಡ್ ಥರ ಇರುತ್ತೆ ಎಲೆಕ್ಟ್ರೋಡ್ಸ್ ಅದ್ರ ಮುಖಾಂತರ ಏನಾಗ್ತದ್ರಿ ಕರೆಂಟ್ ಪಾಸ್ ಆಗ್ತದೆ ಹೌದಾ ಈ ಗ್ಲಾಸ್ ಏನಿರ್ತದಲ್ಲ ಕಂಪ್ಲೀಟ್ಲಿ ಫಿಲ್ ಆಗಿರ್ತದೆ ಇದರಿಂದ ರೀ ಗ್ಯಾಸ್ನಿಂದ ಹೌದಾ ಎಸ್ ಸೊ ಎಲೆಕ್ಟ್ರೋಡ್ಸ್ ಅವರಿ ರೈಟ್
ಸೊ ಈ ಕಡೆಯಿಂದ ಒಂದು ಕನೆಕ್ಷನ್ ಇರ್ತದ, ಈ ಕಡೆಯಿಂದ ಒಂದು ವೈರ್ ಕನೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಸಪೋಸ್ ನಾನು ಇಲ್ಲಿ ಬಟನ್ ಅನ್ನ ಆನ್ ಮಾಡಿದೆ ಅಂತಂದ್ರೆ ಏನಾಗ್ತದ, ಬಟನ್ ಆನ್ ಮಾಡಿದ್ರ ಇಲ್ಲಿಂದ ಏನಾಯ್ತು, ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕರೆಕ್ಟಾ? ಕರೆಂಟ್ ಈ ಗ್ಲಾಸ್ ಟ್ಯೂಬ್ ಅನ್ನ ಎಂಟರ್ ಮಾಡಿದ್ರೆ ಒಳಗಡೆ ಏನವ, ದಟ್ ಇಸ್ ಡಿಸ್ಚಾರ್ಜ್ ಟ್ಯೂಬ್. ಅಂದ್ರೆ ಎಲೆಕ್ಟ್ರೋಡ್ಸ್ ಅವರಿ, ರೈಟ್? ಆ ಎಲೆಕ್ಟ್ರೋಡ್ಸ್ ಸುತ್ತಮುತ್ತಲು ಏನಿದೆ ಸರೌಂಡಿಂಗ್ ಗ್ಯಾಸ್ ಅದ, ಹೌದಾ? ಸೊ ಯಾವಾಗ ಕರೆಂಟ್ ಆ ಗ್ಲಾಸ್ ಟ್ಯೂಬ್ ಅನ್ನ ಎಂಟರ್ ಮಾಡ್ತದಲ್ಲ, ಆಗ ಅಲ್ಲಿ ಏನಾಗ್ತದ್ರಿ, ಒಳಗಡೆ ಡಿಫ್ರೆಂಟ್ ಕಲರ್ಸ್ ಫಾರ್ಮೇಷನ್ ಆಗ್ತದೆ, ಹೌದಾ? ಅದಕ್ಕೆ ನಾವು ಏನಂತ ಹೇಳ್ತೀವಿ, ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಸಿ ಇಲ್ಲೇ ವೈರ್ ಕನೆಕ್ಷನ್ ಇರ್ತದ, ನಾ ಇಲ್ಲಿ ಬಟನ್ ಆನ್ ಮಾಡಿದೆ, ಕರೆಂಟ್ ವಿಲ್ ಸ್ಟಾರ್ಟ್ ಟು ಫ್ಲೋ. ಕರೆಂಟ್ ಒಳಗಡೆ ಹೋಯ್ತ್ರಿ ಗ್ಲಾಸ್ ಟ್ಯೂಬ್ ಒಳಗೆ, ಸುತ್ತಮುತ್ತಲು ಏನದ ಗ್ಯಾಸ್ ಅದ. ಸೊ ಅದರಿಂದ ಏನಾಗ್ತದ, ಪ್ರೆಷರ್ ಏನಾಗ್ತದೆ, ಒಂದು ಪರ್ಟಿಕ್ಯುಲರ್ ಪ್ರೆಷರ್ ಒಂದು ರೇಂಜ್ ಅನ್ನ ರೀಚ್ ಆಯ್ತು ಅಂತಂದ್ರೆ ಆಗ ಏನಾಗ್ತದಲ್ಲಿ ಡಿಫ್ರೆಂಟ್ ಕಲರ್ಸ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹೌದಾ? ಅದನ್ನೇ ನಾವು ಏನಂತ ಹೇಳ್ತೀವಿ, ಡಿಸ್ಚಾರ್ಜ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಎಸ್. ಸೊ ಹಿಯರ್ who are the charged particles, that is positive ions and free electrons, ಹೌದಾ? FREE free electrons, ಹೌದ್ರಿ? ಸಿ ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ ಯಾರು ಬರ್ತಾರ, valency electrons are the charged particles. then liquid conductors ಅಲ್ಲಿ ಯಾರು ಬರ್ತಾರ, positive ions and negative ions. then gas conductors ಅಲ್ಲಿ ಯಾರು ಬರ್ತಾರ, positive ions ಮತ್ತೆ free electrons are the charged particles in the gas conductor, ಹೌದ್ರಿ? yes. so these are the different types of the conductors. yes. still one